ಹಲೋ ಚಿಲ್ಡ್ರನ್ಸ್, ಈಗ ಬೇಸಿಗೆ ರಜೆನಾ? ಬೇಸಿಗೆ ರಜೆಯಲ್ಲಿ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಟೇಬಲ್ಸ್ ಕಲಿಬೇಕು. ಹೆಂಗೆ ಕಲಿಯೋದು ಅಂದರೆ, ಒಂದು 10 ಸರಿ ನೋಡ್ಕೊಂಡು ಬರೀರಿ. ಒಂದು 10 ದಿವಸ ನೋಡಿಕೊಂಡೇ ಬರೀರಿ. ಆಮೇಲೆ 11ನೇ ದಿವಸ ನೋಡ್ಕೊಂಡಂಗೆ ಆವತ್ತೊಂದು ದಿವಸ ಟಾಸ್ಕ್ ಇರುತ್ತೆ. ಆಯಿತಾ? 10 ದಿವಸಗಳ ಕಾಲ ನೋಡ್ಕೊಂಡು ಬರೆದು ಮನದಟ್ಟು ಮಾಡ್ಕೊಂಡು ಮನಸ್ಸಿನಲ್ಲೇ ಕಲ್ತ್ಕೊಂಡು 11ನೇ ದಿವಸ ಯಾರು ಫಸ್ಟು 20ರವರೆಗೆ 2 to 20ವರೆಗೂ ಟೇಬಲ್ಸ್ ಕಲಿತೀರಾ ಅವ್ರಿಗೆ ಒಳ್ಳೆ ಪ್ರೈಸ್ ಕೊಡ್ತೀನಿ. ಓಕೆನಾ? ಇಟ್ ಈಸ್ ದ ಸಮ್ಮರ್ ಕ್ಯಾಂಪ್ ಫಾರ್ ಯು. ನಿಮಗೆ ಟೈಮ್ ಬೀಯಿಂಗ್ ಆಗುತ್ತೆ, ಜೊತೆಗೆ ಕಲ್ತಂಗೂ ಆಗುತ್ತೆ, ನಿಮಗೆ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಓಕೆನಾ? ಇವತ್ತು ನಾವು ಟೇಬಲ್ಸ್ ಕೊಡ್ತಾ ಇದ್ದೀವಿ, ನೋಡಿಕೊಂಡೇ ಬರೀರಿ. ರೆಡಿ ಇದ್ದೀರಾ? ಎಸ್. 2 to 20 ನೋಡಿ. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಫಸ್ಟ್ ಬರೀತಾರೆ ಅವ್ರಿಗೆ 3 ಚಾಕ್ಲೇಟ್, ಸೆಕೆಂಡ್ ಬಂದವ್ರಿಗೆ 2 ಚಾಕ್ಲೇಟ್, ಲಾಸ್ಟ್ ಬಂದವ್ರಿಗೆ 1 ಚಾಕ್ಲೇಟ್. ನೀವು ಕೋರ್ದಂಥ ಚಾಕ್ಲೇಟ್ಸ್ ಕೊಡ್ತೀನಿ. ಕಲಿತೀರಲ್ಲ? ಫಸ್ಟ್ ನೋಡಿಕೊಂಡೇ ಕಲೀರಿ, ನೋಡಿ ಕಲಿ, ಆಮೇಲೆ ಮಾಡಿ ಕಲಿ. ಗೊತ್ತಾಯ್ತಾ? ಓಕೆನಾ? ರೆಡಿ ಇದ್ದೀರಾ? ಎಸ್. ನಿನ್ನ ಹೆಸರೇನು ಪುಟ್ಟ? ವೆರಿ ಗುಡ್. ನಿನ್ನ ಹೆಸರಪ್ಪ? ನಿಂದು? ಓಕೆ. ನೀವು ರೆಡಿ ಇದ್ದೀರಾ ಈಗ ಬರೆಯೋದಕ್ಕೆ? ಎಸ್. 1 2 3 ಸ್ಟಾರ್ಟ್. ಸಿಟ್ ಡೌನ್ ಅಂಡ್ ರೈಟ್ ಡೌನ್. ಸ್ಟಾರ್ಟ್. ದುಂಡಾಗಿ ಬರೀರಿ, ತಪ್ಪಿಲ್ಲದಂತೆ ಬರೀರಿ. ನಿಧಾನಕ್ಕೆ ಆಗಲಿ, ತಪ್ಪು ಮಾಡಬೇಡಿ. ತಪ್ಪಿಲ್ಲದಂತೆ ಬರೀಬೇಕು. ಓಕೆನಾ? ಓಕೆ.
ಇನ್ನು ಕೆಲವೇ ನಿಮಿಷಗಳಿದ್ದಾವೆ. ಯಾರ್ಯಾರು ಯಾವ್ಯಾವ ಟೇಬಲಲ್ಲಿ ಇದ್ದೀರಾ ಸ್ವಲ್ಪ ಹೇಳ್ತೀರಾ? ಅನಿ ಫಿನಿಶ್? ಆರ್ ಯು ಫಿನಿಶ್ ಓವರ್? ವೆರಿ ಗುಡ್. ಅನದರ್ ಒನ್ ನಿಂದಪ್ಪ? ವೆರಿ ಗುಡ್. ನಿಂದಪ್ಪ? 17 ವೆರಿ ಗುಡ್, ವೆರಿ ಗುಡ್. ಕಂಟಿನ್ಯೂ ಮಾಡಿ. ಹಲೋ. ಹಾಂ ಯಾರು ಬರ್ದಿರಪ್ಪ ಸೆಕೆಂಡು? ವೆರಿ ಗುಡ್, ವೆರಿ ಗುಡ್. ಎದ್ದೇಳು. ನೀನು ಕರಡಾ? ಎಸ್, ವೆರಿ ಗುಡ್. ಆಯಿತು. ಇದು ಕಾಂಪಿಟೇಷನ್ ಎಲ್ಲ ಮುಖ್ಯ, ನಾವು ಬರೆಯೋದು ಮುಖ್ಯ, ಕಲಿಯೋದು ಮುಖ್ಯ ಅಲ್ವಾ? ಈಗ ಫಸ್ಟ್ ಮುಗಿಸಿರ್ತಕ್ಕಂಥ ಬೇಬಿ ಅನಿಕಾ ವರ್ಣ ಫಸ್ಟ್ ಬಂದು ಫಸ್ಟ್ ಪ್ರೈಸ್ ಇಲ್ಲಿ ಇಟ್ಟಿದ್ದೇವೆ. ಫಸ್ಟ್ ಪ್ರೈಸ್ನವ್ರು ತಗೊಂಡೋಗಿ. ಸೆಕೆಂಡ್ ಬಂದು ಸೆಕೆಂಡ್ನವ್ರು ತಗೊಂಡೋಗಿ, ಸೆಕೆಂಡ್ ಪ್ರೈಸಸ್ಸು. ಥರ್ಡ್ ಒನ್ ಬನ್ನಿ. ಓಕೆ, ಇನ್ನೊಂದು ಇದೆಯಲ್ಲ, ಅದನ್ನು ನೀವೆಲ್ಲ ಚೆನ್ನಾಗಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ನಿಮ್ಮ ಮೂವರು ಸಹ ಅದನ್ನು ಶೇರ್ ಮಾಡ್ಕೊಂಡು ತಗೊಳ್ಳಿ. ಓಕೆನಾ? ತಗೊಳ್ಳಿ. ಓಕೆ, ಈಗ ಇನ್ನೂ ಒಂದು ಟಾಸ್ಕು. ನೆಕ್ಸ್ಟ್ ಕೇಳಿಸ್ಕೊಳ್ಳಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಈಗ ಇವತ್ತು 19 ಅಲ್ವಾ ಡೇಟು? ಏಪ್ರಿಲ್ 19, 2026 ಅಲ್ವಾ? 25ನೇ ತಾರೀಕು ನಿಮ್ಗೆ ಇದೇ ಟೇಬಲ್ಸನ್ನು ಬೈ ಹಾರ್ಟ್ ಮಾಡಿ ಒಪ್ಪಿಸ್ಬೇಕು ನನಗೆ. ಯಾರು ಫಸ್ಟು ಹೇಳ್ತಾರೆ ಅವರಿಗೆ ಸರ್ಪ್ರೈಸ್ ಗಿಫ್ಟ್. ಓಕೆನಾ? ಸೆಕೆಂಡ್ ಪ್ರೈಸರ್ಗೆ, ಥರ್ಡ್ ಪ್ರೈಸರ್ಗೆ ಅದೇ ಥರ ಇರುತ್ತೆ. ನೀವು ಕಾಂಪಿಟೇಷನಲ್ಲಿ ಫಸ್ಟು ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡಿ ನೀವು ಚೆನ್ನಾಗಿ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಕಲಿಬೇಕು. ಅರ್ಥ ಆಯ್ತಲ್ಲ? ಈಗ ಇವತ್ತಿನ ಹಿಗ್ಗಿನ ಮಗ್ಗಿ ಅನ್ನೋ ಒಂದು ಕಾಂಪಿಟೇಷನಲ್ಲಿ ನೀವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಧನ್ಯವಾದ.